ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಫ್ರಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಈ ಚಾನಲಲ್ಲಿ ಅರ್ನಿಂಗ್ ವಿಡಿಯೋಸ್ ಮಾಡಿ ತುಂಬ ಟೈಮ್ ಕೂಡ ಆಗಿತ್ತು, ಮತ್ತು ನೀವು ತುಂಬ ಜನ DMsನ್ನು ಕೂಡ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಬ್ರದರ್ ಅದರೊಂದು ಪಾರ್ಟ್ ಟೈಮ್ ಜಾಬ್ ಇದ್ದರೆ ತಿಳಿಸ್ಕೊಡಿ, ಇಲ್ಲಾಂದರೆ ಮನೇಲೆ ಕೂತ್ಕೊಂಡು ಸ್ವಲ್ಪ ಅರ್ನಿಂಗ್ಸ್ ಆದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಈಸಿ ಇರೋ ವರ್ಕ್ನ ಬಗ್ಗೆ ತಿಳಿಸ್ಕೊಡಿ ಅಂತ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈಗ ಹೇಳ್ಕೊಡ್ತೀನಲ್ಲ ಅದು ನಿಮಗೆ ಈಸಿ ಅಂದರೆ ಈಸಿಯೆಸ್ಟ್ ವೇ ಕೂಡ ಆಗಿದೆ. ಇದನ್ನೂ ಕೂಡ ನೀವು ಮಾಡಲ್ಲ, ತುಂಬ ಕಷ್ಟ ಆಗುತ್ತೆ ಹಾಗೆ ಅಂದ್ಕೊಳ್ತಿದ್ದೀರಾ ಅಂದರೆ, ಸೊ ಇದ್ರಿಗಿಂತ ಈಸಿ ವೇ ನಿಮಗೆ ಆನ್ಲೈನಿಂದ ನಿಜ ಕೂಡ ಅರ್ನಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, ಜಸ್ಟ್ ಕಾಪಿ ಪೇಸ್ಟ್ ವರ್ಕ್ ಮಾಡೋದ್ರ ಮೂಲಕ ನೀವು ಮೀಶೋಯಿಂದ ನೀವು ಮಂತ್ಲಿ ಆರಾಮಾಗಿ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಏನಿಲ್ಲ ಅಂದ್ರೂ ಕೂಡ ಅಷ್ಟೇ, ಒಂದು ಸಲ ನೀವು ಇದರಲ್ಲಿ ಸೆಟ್ ಆಗಿಬಿಟ್ರಿ ಅಂದರೆ 15ರಿಂದ 20 ಸಾವಿರ ರೂಪಾಯಿ ಮಿನಿಮಮ್ ನೀವು ಅರ್ನಿಂಗ್ಸನ್ನು ವಿತ್ಡ್ರಾ ಕೂಡ ಮಾಡ್ಕೊಬೋದು. ಅದು ಮೀಶೋ ಅಪ್ಲಿಕೇಶನಿಂದ ಈಗ ಒಂದು ಹೊಸ ಆಫರ್ನ ಮೀಶೋಯಿಂದ ಕೂಡ ಬಿಟ್ಟಿದ್ದಾರೆ. ಅಂದರೆ 3 ಥರ ಅರ್ನಿಂಗ್ಸನ್ನು ಕೂಡ ಮಾಡ್ಬೋದು. ಯಾವ್ಯಾವ ಥರ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ತುಂಬ ಈಸಿ ಕೂಡ ಆಗಿದೆ. ಒಂದೇ ₹1 ನೀವು ಡೆಪಾಸಿಟ್ ಮಾಡೋದಾಗಲಿ ಇನ್ವೆಸ್ಟ್ ಮಾಡೋದಾಗಲಿ ಅವಶ್ಯಕತೆ ಕೂಡ ಇಲ್ಲ. ಜಸ್ಟ್ ನಿಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಸಾಕು, ಮತ್ತು ನಿಮ್ಮ ಸ್ವಲ್ಪ ಕ್ರಿಯೇಟಿವಿಟಿ ಲೆವೆಲ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಆವಾಗ ನೀವು ತುಂಬ ಈಸಿಯಾಗಿ ಇಲ್ಲಿ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಈಗಾಗಲೇ ತುಂಬ ಜನ ಮೀಶೋ ಅಪ್ಲಿಕೇಶನ್ದ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ನಾನು ಕೂಡ ಒಂದು ಟೈಮಲ್ಲಿ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಂಡಿದ್ದೀನಿ ಮೀಶೋಯಿಂದ. ಸೊ ಅದೇ ಮೆಥಡನ್ನು ಅಂತ ನಾನು ವಿಡಿಯೋಲಿ ಶೇರ್ ಕೂಡ ಮಾಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ವಿಡಿಯೋ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನು. ಮೀಶೋಯಿಂದ ಅರ್ನಿಂಗ್ಸ್ ಮಾಡ್ತೀರಾ ಅಂದರೆ 3 ಸಿಂಪಲ್ ವೇಸ್ಗಳು ಕೂಡ ಇದೆ. ಈ 3 ಸಿಂಪಲ್ ವೇ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಥರ ಯೂಸ್ ಕೂಡ ಆಗುತ್ತೆ. ಈಗ ನೋಡ್ಬೋದು, ನೀವು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತೀರಾ ಅಂದರೆ ನಿಜ ಹೇಳ್ತಿದ್ದೀನಿ, ನೀವು ಆರಾಮಾಗಿ 15ರಿಂದ 20 ಸಾವಿರ ಏನೋ ಒಂದ್ಸಲ, ಇಲ್ಲಾಂದರೆ ನಿಮ್ಮ ಒಂದು ರೀಲು ವೈರಲ್ ಆಗಿಬಿಡ್ತು ಅಂದರೆ ನೀವು 30 ಸಾವಿರ 40 ಸಾವಿರ ಆ ಲೆವೆಲಲ್ಲಿ ಕೂಡ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು ಪ್ರತಿ ಮಂತು. ಅದೇ ನೀವು ಇಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋಕ್ಕೆ ಬರಲ್ಲ ಅಂದರೆ ವಾಟ್ಸಪ್ ಗ್ರೂಪ್ಸ್ ಇದ್ದರೆ ಸಾಕು, ಅಲ್ಲಿ ನೀವು ಅಫಿಲಿಯೇಟ್ ಲಿಂಕ್ಸನ್ನು ಹಾಕಿ ತುಂಬ ಈಸಿ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಓನ್ ಪ್ರಾಡಕ್ಟನ್ನು ಬಿಲ್ಡ್ ಮಾಡ್ತಾಯಿದ್ದೀರಾ, ಡೆವಲಪ್ ಮಾಡ್ತೀರಾ ಅಂದರೆ ಅದನ್ನೇ ನೀವು ರೀಸೇಲ್ ಮಾಡೋದ್ರ ಮೂಲಕ ಮೀಶೋ ಮೂಲಕ ತುಂಬ ಈಸಿ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಒಂದೊಂದಾಗೆ ತಿಳಿಸ್ಕೊಡ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡ್ತಾ ಹೋಗಿ. ಫಸ್ಟ್ ನೀವು ಈ ಮೀಶೋ ಅಪ್ಲಿಕೇಶನ್ ಅರ್ನಿಂಗ್ಸನ್ನು ಮಾಡ್ಕೊಬೇಕು ಅಂದರೆ 2 ಅಪ್ಲಿಕೇಶನ್ ಕೂಡ ಬೇಕು. ಅದೇ ಒಂದು ಮೀಶೋ ಅಪ್ಲಿಕೇಶನ್, ಇನ್ನೊಂದು ಇನ್ಸ್ಟಾಗ್ರಾಮ್ ಕೂಡ ಅಷ್ಟೇ. ನೀವು ಅಕೌಂಟನ್ನು ತುಂಬ ಈಸಿಗೆ ಓಪನ್ ಕೂಡ ಮಾಡ್ಕೊಬೋದು. ಅದಾದಮೇಲೆ ಪ್ರೊಫೆಷನಲ್ ಅಕೌಂಟಿಗೆ ಕನ್ವರ್ಟ್ ಮಾಡಿಕೊಂಡು ತುಂಬ ಈಸಿಗೆ ರೀಲ್ಸನ್ನು ಹಾಕಿ ನೀವು ಮೀಶೋ ಅಪ್ಲಿಕೇಶನ್ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಹೇಗೆ ಅಂತ ಹೇಳ್ತೀನಿ. ಸಿಂಪಲ್ಗೆ ಫಸ್ಟಲ್ಲಿ ಮೀಶೋ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮೊಬೈಲ್ ನಂಬರಿಂದ ಸೈನಪ್ ಕೂಡ ಮಾಡ್ಕೊಬೇಕಾಗುತ್ತೆ. ಮೊಬೈಲ್ ನಂಬರಿಂದ ಸೈನಪ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂಥದ್ದು. ಅದಾದಮೇಲೆ ನೋಡ್ಬೋದು ಮೇಲ್ಗಡೆ ಪ್ರೊಫೈಲ್ ಐಕನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಮೀಶೋ ಕ್ರಿಯೇಟರ್ ಹಬ್ ಅಂತ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಅದನ್ನ ಓಪನ್ ಮಾಡ್ಕೊಳ್ಳಿ. ಇದಿನ್ನೂ ನಿಮಗೆ ಎನೇಬಲ್ ಆಗಿಲ್ಲ ಅಂದ್ರೆ ಅಲ್ಲೇ ಆಪ್ಷನ್ ಕೂಡ ಬರುತ್ತೆ, ಗೆಟ್ ಸ್ಟಾರ್ಟೆಡ್ ನೌ ಅಂತ ಏನಾದ್ರು, ಅದ್ರ ಮೇಲೆ ಕ್ಲಿಕ್ ಮಾಡಿ ತುಂಬಾ ಈಸಿ ನೀವು ಈ ಕ್ರಿಯೇಟರ್ ಹಬ್ಬಿಗೆ ಎಲಿಜಿಬಲ್ ಕೂಡ ಆಗ್ಬೋದು. ಇದು ಫಸ್ಟ್ನೇ ಮೆಥಡ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ಯಾವ ತರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ಹಾಕಿ ಮೀಶೋ ಅಪ್ಲಿಕೇಶನ್ ಅರ್ನಿಂಗ್ಸ್ ಅನ್ನ ಮಾಡ್ಕೊಡ್ದು ಅಂತ. ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ನೀವು ಏನ್ ಗೊತ್ತಿದೆ ಒಂಥರ ಆಟೋಮೇಷನ್ ಆಗಿ ಕೆಲಸ ಕೂಡ ಮಾಡುತ್ತೆ. ನೀವು ಪ್ರತಿದಿನ ಜಸ್ಟ್ ಒಂದೇ 1 ಗಂಟೆ ಟೈಮ್ ಕೊಟ್ರೆ ಸಾಕು. ಇಲ್ಲಿ ತುಂಬ ಈಸಿ ನೀವು ಅಂದರೆ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಗ್ರೋತ್ ಆಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಇಲ್ಲಿ ನೀವು ಗ್ರೋತ್ ಆಗಕ್ಕೆ ಸಾಧ್ಯ, ದುಡ್ಡು ಮಾಡೋಕ್ಕೆ ಸಾಧ್ಯ. ನೀವು ಇವತ್ತೇ ಬರಬೇಕು, ಇವತ್ತೇ 10 ಸಾವಿರ ಮಾಡಬೇಕು, 20 ಸಾವಿರ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಏನಿದ್ರು ಕೂಡ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅಷ್ಟೇ. ಸೊ ಹಾಗಾಗಿ ನೀವು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಇರ್ತೀರಾ, ವ್ಯೂಸ್ ಬರಲಿ ಅಂದರೂ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಯಾವುದು ಕೂಡ ಸಕ್ಸಸ್ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿಯಾಗಿ ಆ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗಿ. ಯಾವ ಥರ ರೀಲ್ಸ್ ಹಾಕಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ, ಲಾಸ್ಟ್ ತನಕ ನೋಡಿ. ಅದಾದಮೇಲೆ ಫಸ್ಟ್ ಇಲ್ಲಿ ನೋಡ್ಬೋದು ಪ್ಲೀಸ್ ರೀಕನೆಕ್ಟ್ ಯುವರ್ ಇನ್ಸ್ಟಾಗ್ರಾಮ್ ಅಂತ ಕಾಣುತ್ತಲ್ಲ, ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಇನ್ನೇನು ತುಂಬ ಸಿಂಪಲ್ ಅಲ್ಲ, ನಿಮ್ದು ಈಗಾಗಲೇ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಂದರೆ ಇನ್ನೊಂದು ಪೇಜನ್ನು ಕೂಡ ಓಪನ್ ಮಾಡ್ಕೊಳ್ಳಿ. ಅಂದರೆ ಅದರಲ್ಲಿ ಕೇವಲ ಪ್ರೊಡಕ್ಟಿವ್ ವಿಡಿಯೋಸ್ಗಳನ್ನ ಮಾತ್ರ ಹಾಕಬೇಕು. ನಿಮ್ಮದು ಪರ್ಸನಲ್ಲು ಬೇರೆ ರೀಲ್ಸನ್ನು ಏನು ಕೂಡ ಹಾಕಕ್ಕೆ ಹೋಗಬೇಡಿ. ಪೇಜ್ ಕ್ರಿಯೇಟ್ ಆದಮೇಲೆ ಸಿಂಪಲ್ ಆಗಿ ಕನೆಕ್ಟ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ರೀಡೈರೆಕ್ಟ್ ಕೂಡ ಆಗುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಅಂದರೆ ಆ ಪೇಜ್ನ ಒಂದು ಯೂಸರ್ ನೇಮನ್ನು ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪೇಜ್ ಇನ್ಸ್ಟಂಟಾಗಿ ಕನೆಕ್ಟ್ ಕೂಡ ಆಗುತ್ತೆ. ಅದಾದಮೇಲೆ ಆಟೋ DM ಕೂಡ ಸೆಟ್ ಮಾಡೋಕ್ಕಾಗುತ್ತೆ. ಆಟೋ DM ಏನಕ್ಕೆ ಸೆಟ್ ಮಾಡಬೇಕು ಅಂದರೆ, ಈಗ ಹೊಸ ವ್ಯೂವರ್ ಯಾರಾದರೂ ನೀವು ಒಂದು ಪ್ರಾಡಕ್ಟ್ನ ರೀಲ್ ಕೂಡ ಹಾಕಿರ್ತೀರ, ಅದು ಇಷ್ಟ ಆಯಿತು ಅಂದರೆ ಅವ್ರು ಪರ್ಚೇಸ್ ಮಾಡೋಕ್ಕೆ ಲಿಂಕ್ ಬೇಕಲ್ಲ. ಹಾಗಾಗಿ ಅವರು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ನೀವೇನು ಕೆಲಸನೇ ಮಾಡೋದು ಬೇಡ, ಡೈರೆಕ್ಟಾಗಿ ಈ ಒಂದು ಮೀಶೋ ಅಪ್ಲಿಕೇಶನ್ ಅವರಿಗೆ ಲಿಂಕನ್ನು ಕೂಡ ಸೆಂಡ್ ಮಾಡಿಬಿಡುತ್ತೆ. ಅವರು ಆ ಲಿಂಕ್ನ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಅಂದರೆ ಆ ಪ್ರಾಡಕ್ಟಿಗೆ ಎಷ್ಟು ಕಮಿಷನ್ ಇರುತ್ತೆ ಅಷ್ಟು ಕಮಿಷನ್ ತುಂಬ ಅರ್ನಿಂಗ್ಸ್ ಅನ್ನು ನೀವು ಮಾಡ್ಕೊಬಹುದು. ಎಕ್ಸಾಂಪಲ್ ಈಗ 1000 ರೂಪಾಯಿ ಪ್ರಾಡಕ್ಟ್ ನ ನಿಮ್ಮ ವ್ಯೂವರ್ ಯಾರಾದ್ರೂ ಪರ್ಚೇಸ್ ಮಾಡಿದ್ರು ಅನ್ಕೊಳ್ಳಿ, ಅದರಲ್ಲಿ 10% ಕಮಿಷನ್ ಅಂದ್ರೂ ಕೂಡ ಸಾಕು, 100 ರೂಪಾಯಿ ನಿಮ್ಮ ಅಕೌಂಟಿಗೆ ಆ್ಯಡ್ ಕೂಡ
ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಸಪ್ರೇಟ್ ಆಗಿ ಅಫಿಲಿಯೇಟ್ ಲಿಂಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಬಹುದು ಕೆಳಗಡೆ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ಪ್ರಾಡಕ್ಟ್ ನ ಲಿಂಕ್ ನೀವು ಬೇರೆಗೆ ಶೇರ್ ಮಾಡಬೇಕು ಆ ಲಿಂಕ್ ಅನ್ನು ಇಲ್ಲಿ ಪೇಸ್ಟ್ ಮಾಡಿ. ಎಕ್ಸಾಂಪಲ್ ಆಗಿ ಹಾಗೆ ಬ್ಯಾಕ್ ಬರ್ತೀನಿ, ನಾನು ನಿಮಗೆ ತೋರಿಸ್ತೀನಿ. ನೋಡಬಹುದು ಇಲ್ಲಿ ಕೆಳಗೆ ತುಂಬಾ ಪ್ರಾಡಕ್ಟ್ ಗಳು ಕೂಡ ಬರ್ತಾ ಇದೆ. ನೋಡಬಹುದು ಈ ಪ್ರಾಡಕ್ಟ್ ನಾನು ಇಲ್ಲಿ ಸೇಲ್ ಮಾಡ್ತೀನಿ ಅಂದ್ರೆ 3.6% ಕಮಿಷನ್ ಕೂಡ ನನಗೆ ಸಿಗುತ್ತೆ. ಸಿಂಪಲ್ ಆಗಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಕಾಣ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಮತ್ತೆ ಅಲ್ಲಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಕ್ರಿಯೇಟರ್ ಹಬ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ ಕಾಣ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿನ ಸೆಲೆಕ್ಟ್ ಮಾಡಿ, ಮತ್ತೆ ಅಲ್ಲಿ ಅಫಿಲಿಯೇಟ್ ಲಿಂಕ್ ಅನ್ನು ಇಲ್ಲಿ ಪೇಸ್ಟ್ ಮಾಡಿ. ಈ ರೀತಿಯಾಗಿ ಪೇಸ್ಟ್ ಮಾಡಿ ಅದಾದ್ಮೇಲೆ ಕೆಳಗಡೆ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಕಾಣುತ್ತಲ್ಲ ಇಲ್ಲೂ ಕೂಡ ಅಷ್ಟೇ ಆ ಪ್ರಾಡಕ್ಟ್ ಲಿಂಕ್ ಅನ್ನ ರೀತಿ ಅಂದ್ರೆ ಪೇಸ್ಟ್ ಮಾಡಿ, ಆಡ್ ಮೇಲೆ ಕ್ಲಿಕ್ ಮಾಡಿ, ಡನ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಇಲ್ಲಿ ಆಡ್ ಕೂಡ ಆಗುತ್ತೆ. ಅದಾದ್ಮೇಲೆ ನೀವು ಒಂದು ಲಿಂಕ್ ಅನ್ನ ಕಾಪಿ ಮಾಡ್ಕೊಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತ ಕಾಣ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಬೇಕಾದ ಕಡೆ ನೀವು ಇದನ್ನ ಶೇರ್ ಮಾಡಿದ್ರೆ ಅಂದ್ರೆ ಎಷ್ಟೇ ಜನ ನಿಮ್ಮ ಲಿಂಕ್ ಇಂದ ಬೈ ಮಾಡಿದ್ರು ನಿಮಗೆ ಕಮಿಷನ್ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಷ್ಟೇ ನಿಮ್ಗೆ ಇಲ್ಲಿ ಕಷ್ಟ ಆಗೋದು. ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ರೀಲ್ಸ್ ನಿಮಗೆ ಸ್ಟಾರ್ಟಿಂಗ್ ಇಂದಾನೆ ಬರೋದಿಲ್ಲ. ಒಳ್ಳೊಳ್ಳೆ ಪ್ರಾಡಕ್ಟ್ ರಿವ್ಯೂಗಳನ್ನ ಕೂಡ ಹಾಕ್ತಾ ಇರಬೇಕಾಗುತ್ತೆ. ಒಳ್ಳೊಳ್ಳೆ ಪ್ರಾಡಕ್ಟ್ ರಿವ್ಯೂ ಹಾಕ್ತಿದ್ರಿ ಅಂದ್ರೆ ಒಂದೇ ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆದ್ರೂ ಕೂಡ ಸಾಕು. ಅದರಲ್ಲಿ ನಿಮಗೆ ಒಂದು 10,000 ಮಿಲಿಯನ್ ಅಂದ್ರೆ 10 ಲಕ್ಷ ವ್ಯೂಸ್. 10 ಲಕ್ಷ ವ್ಯೂಸ್ ಅಲ್ಲಿ ನಾನು ಕಡಿಮೆನೇ ಹೇಳ್ತಾ ಇದ್ದೀನಿ, 10,000 ಜನ ಪರ್ಚೇಸ್ ಮಾಡಿದ್ರು ಕೂಡ ಒಬ್ಬೊಬ್ಬರಿಂದ 100 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ಸಾಕು. ಎಷ್ಟು ನಿಮ್ಗೆ ಇಲ್ಲಿ ಅರ್ನಿಂಗ್ಸ್ ಆಗುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ. ಹಾಗಾಗಿ ಕನ್ಸಿಸ್ಟೆನ್ಸಿ ನಿಮಗೆ ಮ್ಯಾಟರ್ ಕೂಡ ಆಗುತ್ತೆ. ಒಂದು ಸಲ ಒಂದು ರೀಲ್ ವೈರಲ್ ಆಯ್ತು ಅಂದ್ರೆ ಸಖತ್ ಅರ್ನಿಂಗ್ ನೀವು ಇಲ್ಲಿ ಮಾಡ್ಬೋದು. ಅದಾದ್ಮೇಲೆ ನೀವು ಕೇಳ್ಬೋದು ಈ ತರ ವಿಡಿಯೋಸ್ ಗಳು ನಮಗೆ ಎಲ್ಲಿ ಸಿಗುತ್ತೆ ಅಂತ. ಯೂಟ್ಯೂಬ್ ಗೆ ಬಂದು ನೀವು ಯಾವ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡಬೇಕು ಅಂತಿದ್ರಲ್ಲ ಆ ಪ್ರಾಡಕ್ಟ್ ನ ನೇಮನ್ನ ಯೂಟ್ಯೂಬ್ ನ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಿ. ಅದಾದ್ಮೇಲೆ ತುಂಬಾ ವಿಡಿಯೋಸ್ ಗಳು ಕೂಡ ಬರುತ್ತೆ. ಸಿಂಪಲ್ ಆಗಿ ಶಾರ್ಟ್ಸ್ ನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಇಲ್ಲಿ ಯಾವ ವಿಡಿಯೋಸ್ ಗಳು ನಿಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹಂಗೆ ಅಪ್ಲೋಡ್ ಮಾಡಬೇಡಿ. ಸ್ವಲ್ಪ ಎಡಿಟ್ ಮಾಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ತೆಗೀರಿ. ಅದಾದ್ಮೇಲೆ ನೀವು ಓನ್ ಆಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಹಾಕಿ ಅದಾದ್ಮೇಲೆ ಸ್ವಲ್ಪ ಎಡಿಟ್ ಅನ್ನ ಮಾಡಿ ಅಪ್ಲೋಡ್ ಮಾಡಿದಿರಿ ಅಂದ್ರೆ ಪಕ್ಕ ನಿಮ್ಗೆ ಇಲ್ಲಿ ವ್ಯೂಸ್ ಸಿಕ್ಕೇ ಸಿಗುತ್ತೆ. ನೀವು ಹಾಗೆ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿದ್ರಿ ಅಂದ್ರೆ ಅದು ವೈರಲ್ ಕೂಡ ಆಗೋದಿಲ್ಲ, ಮತ್ತೆ ಕಾಪಿರೈಟ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಸ್ವಲ್ಪ ಸೇಫ್ ಆಗಿ ನೀವು ಇರ್ಬೋದು. ಇದು ಮೊದಲನೇ ಮೆಥಡ್. ಇನ್ನ ಎರಡನೇ ಮೆಥಡ್ ಏನು ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಗೆ ಪ್ರಾಡಕ್ಟ್ ನ ಕೊಡ್ಸೋದ್ರ ಮೂಲಕ ತುಂಬಾ ಈಸಿ ಕಮಿಷನ್ ಕೂಡ ಅರ್ನ್ ಮಾಡಬಹುದು. ಈಗ ಎಕ್ಸಾಂಪಲ್ ಗೆ ನೀವು ನೋಡಬಹುದು, ಯಾವ್ದೋ ಒಂದು ಶರ್ಟ್ ಅನ್ನ ಪರ್ಚೇಸ್ ಮಾಡಿರ್ತಾರೆ ಅನ್ಕೊಳ್ಳಿ, ಯಾವ್ದಾದ್ರು ಫಂಕ್ಷನ್ ಗೆ ಹೋಗ್ತಿರಲ್ಲ ಅಂದ್ರೆ ಇನ್ನೊಂದ್ ಕಡೆ ಎಲ್ಲಿಗೆ ಹೋಗ್ತೀರಾ, ಅವಾಗ ನಿಮ್ಮ ಫ್ರೆಂಡ್ಸ್ ಇಲ್ಲಾಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೊಬ್ರು ಬಂದು ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಈ ಶರ್ಟ್ ನ ಅಂದ್ರೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ಅವಾಗ ನೀವು ಇಂಥ ಒಂದು ಸೈಡ್ ಅಲ್ಲಿ ಪರ್ಚೇಸ್ ಮಾಡಿದೆ ನಾನೇ ಆರ್ಡರ್ ಮಾಡ್ತೀನಿ ಅಂದ್ರೆ ಕೂಡ ಅಷ್ಟೇ ಒಂದೊಂದು ಪ್ರಾಡಕ್ಟ್ ನೀವು 50 ರೂಪಾಯಿ ಕಮಿಷನ್ ಕೂಡ ತುಂಬಾ ಈಸಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಇಲ್ಲಾಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡ್ಬಿಟ್ಟು ಅಲ್ಲಿ ನೀವು ಪೋಸ್ಟ್ ಮಾಡೋದ್ರ ಮೂಲಕ ಅವರಿಗೆ ಆ ಪ್ರಾಡಕ್ಟ್ ಬೇಕು ಅಂದ್ರೆ ನೀವೇ ಕಮಿಷನ್ ಇಟ್ಬಿಟ್ಟು ತುಂಬಾ ಈಸಿ ಸೇಲ್ ಕೂಡ ಮಾಡಬಹುದು. ಹೇಗೆ ಅಂದ್ರೆ ಇಲ್ಲಿ ನೋಡಬಹುದು, ಇಲ್ಲೊಂದು ಪ್ರಾಡಕ್ಟ್ ಕೂಡ ಇದೆ. ಸಿಂಪಲ್ ಆಗಿ ಬೈ ನೌ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಮತ್ತೆ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಇಲ್ಲಿ ನೋಡಬಹುದು ರೀಸೆಲ್ಲಿಂಗ್ ದ ಆರ್ಡರ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮಾರ್ಜಿನ್ ಸೆಟ್ ಮಾಡ್ಕೊಬೇಕಾಗುತ್ತೆ. ನೋಡಬಹುದು 266 ರೂಪಾಯಿ ಪ್ರಾಡಕ್ಟ್ ರೇಟ್ ಇದೆ. ಅದ್ರ ಮೇಲ್ಗಡೆ ನೀವು ಎಷ್ಟಾರು ಒಂದು ಮಾರ್ಜಿನ್ ಸೆಟ್ ಕೂಡ ಮಾಡಬಹುದು. ನಾನೀಗ ಇಲ್ಲಿ 300 ರೂಪಾಯಿನೇ ಸೆಟ್ ಕೂಡ ಮಾಡ್ತೀನಿ. 34 ರೂಪಾಯಿ ಮಾರ್ಜಿನ್ ಕೂಡ ಇಟ್ಕೊಳ್ತೇನೆ. ಸಿಂಪಲ್ ಆಗಿ ಕಂಟಿನ್ಯೂ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಮ ಫ್ರೆಂಡ್ ಆಗಿರ್ಬೋದು ಯಾರಿಗೆ ಒಂದು ಪ್ರಾಡಕ್ಟ್ ಇಷ್ಟ ಆಗಿರುತ್ತಲ್ಲ ಅವರ ಅಡ್ರೆಸ್ ಇಸ್ಕೊಳ್ಳಿ. ಅದಾದ್ಮೇಲೆ 300 ರೂಪಾಯಿ ಅಮೌಂಟ್ ಅನ್ನ ಪೇ ಕೂಡ ಮಾಡ್ತಾರೆ. 34 ರೂಪಾಯಿ ನಿಮ್ಗೆ ಇಲ್ಲಿ ಕಮಿಷನ್ ಕೂಡ ಸಿಗುವಂತದ್ದು. ಈ ರೀತಿಯಾಗಿ ಮೀಶೋ ಅಪ್ಲಿಕೇಶನ್ ಇಂದ ಎರಡನೇ ವೇಯಿಂದ ತುಂಬಾ ಈಸಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಂಡು. ಬಟ್ ಈಗ ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ ಮತ್ತೆ ಜಾಸ್ತಿ ಅರ್ನಿಂಗ್ಸ್ ಕೂಡ ಆಗೋದಿಲ್ಲ. ಫಸ್ಟ್ನೇ ಮೆಥಡ್ ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ಇಂದ ಅರ್ನಿಂಗ್ ಮಾಡ್ಬೋದು ಅಂತ, ಅದು ನಿಮ್ಗೆ ಸಖತ್ತಾಗಿ ವರ್ಕ್ ಕೂಡ ಆಗುತ್ತೆ ಮತ್ತೆ ಒಳ್ಳೆ ಅರ್ನಿಂಗ್ಸ್ ನೀವಿಂದ ಮಾಡ್ಬೋದು. ಇನ್ನ ಮೂರನೇ ಮೆಥಡ್ ಏನು ಅಂದ್ರೆ ನೀವಿಲ್ಲಿ ಪ್ರಾಡಕ್ಟ್ ನ ರೀಸೆಲಿಂಗ್ ಮಾಡೋದ್ರ ಮೂಲಕ ಇನ್ನೂ ಕೂಡ ಅರ್ನಿಂಗ್ಸ್ ಅನ್ನ ಮಾಡ್ಕೊಬಹುದು. ಲೈಕ್ ಈಗ ಕೆಲವರು ನೋಡ್ಬೋದು ಒಂದು ಪ್ರಾಡಕ್ಟ್ ನ ನೀವೇ ರೆಡಿ ಕೂಡ ಮಾಡ್ತಾ ಇರ್ತೀರಾ, ಅದು ನಿಮ್ದು ಟಿ ಶರ್ಟ್ ಬಿಸ್ನೆಸ್ ಕೂಡ ಇರುತ್ತೆ, ಅಂದ್ರೆ ಇನ್ನೊಂದು ಬಿಸ್ನೆಸ್ ಕೂಡ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಯಾವ ತರ ಹಾಕೋದು ಅಂತ ಗೊತ್ತಿರೋದಿಲ್ಲ. ನೀವು ಇಲ್ಲಿ ಮೀಶೋ ಇಂದ ತುಂಬಾ ಸೇಲ್ ಮಾಡಿ ಕಮಿಷನ್ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಸಿಂಪಲ್ ಆಗಿ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಇಲ್ಲಿ ನೋಡ್ಬೋದು ಬಿಕಮ್ ಎ ಸಪ್ಲೈಯರ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಕೆಳಗಡೆ 0% ಕಮಿಷನ್ ಕೂಡ ಇರುತ್ತೆ. ಅದಾದ್ಮೇಲೆ ಈಗಾಗಲೇ 14 ಕೋಟಿಗಿಂತ ಅಧಿಕ ಜನ ಕಸ್ಟಮರ್ ಮೀಶೋನ ಟ್ರಸ್ಟ್ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಎಷ್ಟು ಪಿನ್ ಕೋಡ್ ಇದೆ ನೀವೇ ನೋಡ್ಬೋದು. ಅಂದ್ರೆ ನೀವು ಜಸ್ಟ್ ಆಡ್ ಮಾಡಿ ಬಿಟ್ರೆ ಸಾಕು, ಅವ್ರಿಗೆ ಡೆಲಿವರ್ ಮಾಡೋದು ಪ್ರತಿಯೊಂದು ಕೂಡ ಮೀಶೋದ ಒಂದು ಕೆಲಸ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಲೈಸೆನ್ಸ್ ಏನೇನಿದೆ ಪ್ರತಿಯೊಂದು ಕೂಡ ಇಲ್ಲೇ ಕೇಳ್ತಾ ಹೋಗುತ್ತೆ. 1 by 1 ಫಿಲ್ ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ಮ ಬಿಸ್ನೆಸ್ ನ ತುಂಬಾ ಈಸಿಲಿ ಮೀಶೋಗೆ ಆಡ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನಿಮ್ದು ಆಫ್ಲೈನ್ ಬಿಸ್ನೆಸ್ ಮಾತ್ರ ಇತ್ತು ಅಂದ್ರೆ ಅಂತವ್ರಿಗೆ ಈ ಒಂದು ಮೀಶೋ ಬಿಕಮ್ ಸಪ್ಲೈಯರ್ ಫ್ಯೂಚರ್ ಇದೆಯಲ್ಲ ತುಂಬಾ ಯೂಸ್ ಕೂಡ ಆಗುತ್ತೆ. ಇದೇ ರೀತಿ ನೀವು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಸೆಲ್ಲರ್ ಆಗಿ ಕೂಡ ಕೆಲಸ ಮಾಡಿ ಅಲ್ಲೂ ಕೂಡ ಈಸಿಗೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಫಸ್ಟ್ನೇ ಮೆಥಡ್ ವಿತೌಟ್ ಇನ್ವೆಸ್ಟ್ಮೆಂಟ್, ಎರಡನೇ ಮೆಥಡ್ ಕೂಡ ಅಷ್ಟೇ ವಿತೌಟ್ ಇನ್ವೆಸ್ಟ್ಮೆಂಟ್, ಮೂರನೇ ಮೆಥಡ್ ನಿಮ್ದೇ ಒಂದು ಬಿಸ್ನೆಸ್ ಆಗಿರೋದ್ರಿಂದ ಆ ಒಂದು ಬಿಸ್ನೆಸ್ ನ ಮೀಶೋಗೆ ಆಡ್ ಮಾಡಿ ಎಕ್ಸ್ಟ್ರಾ ಅರ್ನಿಂಗ್ಸ್ ಅನ್ನ ಆರಾಮಾಗಿ ನೀವು ಇಲ್ಲಿ
ಮಾಡ್ಕೊಬಹುದು. 3 ಮೆಥಡ್ ನ ಟ್ರೈ ಮಾಡಿ, ನಿಜವಾಗ್ಲೂ ಕೂಡ 3 ಮೆಥಡ್ ಕೂಡ ತುಂಬಾ ಪ್ರಾಫಿಟೇಬಲ್ ಕೂಡ ಆಗಿದೆ. ಮತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕಷ್ಟೇ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದೆ ಅಂದ್ರೆ ಪಕ್ಕ ನೀವು ಇಲ್ಲಿ ರಿಸಲ್ಟ್ ಕೂಡ ನೋಡಬಹುದು. ಮತ್ತೆ ಏನಿದ್ರು ಕೂಡ ಮಂತ್ಲಿ 15 ರಿಂದ 20 ಸಾವಿರ ರೂಪಾಯಿ ಮಿನಿಮಮ್ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಅರ್ನಿಂಗ್ಸ್ ಅನ್ನ ಕೂಡ ತಗೋಬಹುದು. ಮತ್ತೆ ಇನ್ನೊಂದು ಹೇಳೋದು ಬಂದ್ಬಿಟ್ಟೆ, ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ಹಾಕಿದ್ಮೇಲೆ ಆ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ, ಎಷ್ಟು ಜನ ಕ್ಲಿಕ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲೇ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಬಂದ್ಬಿಟ್ಟು ನೋಡಬಹುದು. ಎಷ್ಟು ಕಮಿಷನ್ ಆಗಿದೆ, ಅದಾದ್ಮೇಲೆ ಎಷ್ಟು ಆಟೋ ಡಿಎಂ ಗಳು ಸೆಂಡ್ ಆಗಿದೆ, ಅದಾದ್ಮೇಲೆ ಎಷ್ಟು ಅಫಿಲಿಯೇಟ್ ಲಿಂಕ್ಸ್ ನೀವು ಕ್ರಿಯೇಟ್ ಮಾಡಿದ್ರೆ ಪ್ರತಿಯೊಂದು ಕೂಡ ಇಲ್ಲೇ ಬರುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ ನಿಮಗೆ ಮಂತ್ಲಿ ಪೇಮೆಂಟ್ ಕೂಡ ಸಿಗ್ತಾ ಹೋಗುತ್ತೆ. ನೋಡಬಹುದು ಇಲ್ಲಿ ಕಮಿಷನ್ ಅಂತ ಕಾಣ್ತಲ್ಲ, ಇಲ್ಲಿ ಪ್ರತಿಯೊಂದು ಪೇಮೆಂಟ್ ಕೂಡ ಆಡ್ ಆಗಿರುತ್ತೆ. ಎವ್ರಿ ಮಂತ್ 12ನೇ ತಾರೀಕಿಗೆ ಈ ಮೀಶೋ ಅಪ್ಲಿಕೇಶನ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಟೋಮೆಟಿಕ್ ಅಮೌಂಟ್ ಇಲ್ಲಿ ಟ್ರಾನ್ಸ್ಫರ್ ಕೂಡ ಆಗ್ಬಿಡುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವೇನ ಟ್ರೈ ಮಾಡಿ ಅರ್ನಿಂಗ್ಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಸ್ ಗಳಿಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.